ನಾವು ಇವತ್ತಿನ ವಿಡಿಯೋದಲ್ಲಿ ಕೆ.ಡಿ. ಮೊಪಾಸಾಂಟ್ ಅವರು ಬರೆದಿರುವಂತಹ ದ ಫಾಲ್ಸ್ ಜೆಮ್ಸ್ ಅನ್ನುವಂತಹ ಶಾರ್ಟ್ ಸ್ಟೋರಿನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಕೆ.ಡಿ. ಮೊಪಾಸಾಂಟ್ ಅವರು ಫೇಮಸ್ ಫ್ರೆಂಚ್ ರೈಟರ್ ಮತ್ತು ಮಾಸ್ಟರ್ ಆಫ್ ಶಾರ್ಟ್ ಸ್ಟೋರಿ ರೈಟರ್ ಅಂತ ಇವರನ್ನು ಕರೀತಾರೆ. ಇವರು ನಾರ್ಮಂಡಿ ಫ್ರಾನ್ಸಲ್ಲಿ ಹುಟ್ಟಿರ್ತಾರೆ ಮತ್ತು ಇವರು ತುಂಬ ಇನ್ಫ್ಲೂಯೆನ್ಸ್ ಆಗ್ತಾರೆ. ಒಂದು ಫೇಮಸ್ ನಾವೆಲಿಸ್ಟ್ ಇರ್ತಾರೆ, ಗಸ್ಟವ್ ಫ್ಲಾಬರ್ಟ್ ಅಂತ ಇರ್ತಾರೆ. ಅವರಿಂದ ಇವರು ತುಂಬ ಇನ್ಫ್ಲೂಯೆನ್ಸ್ ಆಗ್ತಾರೆ. ಇವರು 300 ಶಾರ್ಟ್ ಸ್ಟೋರೀಸ್ನ ಬರೆದಿದ್ದಾರೆ, 6 ನಾವೆಲ್ಸ್ ಮತ್ತು ಸೆವೆರಲ್ ಟ್ರಾವೆಲ್ ಬುಕ್ಸ್ ಮತ್ತು ಪೋಯಮ್ಸನ್ನು ಸಹ ಬರೆದಿದ್ದಾರೆ. ಸೊ ಇವರು ಬೆಸ್ಟ್ ನೋನ್ ಅಂತ ನೋಡಿದರೆ ಇವರು ರಿಯಲಿಸ್ಟಿಕ್ ರೈಟಿಂಗಲ್ಲಿ ಬರೀತಾರೆ, ವಿವಿಡ್ ಕ್ಯಾರೆಕ್ಟರ್ಸ್ ಡಿಸ್ಕ್ರಿಪ್ಷನ್ನ ಕೊಡ್ತಾರೆ ಮತ್ತು ಇವರು ವರ್ಕ್ಸಲ್ಲಿ ಐರನಿ ಇರುತ್ತೆ ಮತ್ತು ಅನ್ಎಕ್ಸ್ಪೆಕ್ಟೆಡ್ ಎಂಡಿಂಗ್ಸನ್ನು ಇರುತ್ತೆ ಅನ್ನೋದು ನೋಡ್ಬೋದು. ಸೊ ಇವರು ವರ್ಕ್ಸಲ್ಲಿ ನಾವು ಮೇಜರ್ ಥೀಮ್ಸ್ ಆಗಿ ನೋಡೋದಾಗಿದ್ದರೆ ಹ್ಯೂಮನ್ ನೇಚರ್ ಇರುತ್ತೆ, ಗ್ರೀಡ್ ಇರುತ್ತೆ, ಲವ್ ಇರುತ್ತೆ, ವಾರ್ ಇರುತ್ತೆ ಮತ್ತು ಸೋಷಿಯಲ್ ಇನ್ಇಕ್ವಾಲಿಟಿ ಅನ್ನೋದು ಮೇಜರ್ ಥೀಮ್ಸ್ ಆಗಿ ನೋಡ್ಬೋದು. ಮತ್ತು ಇವರು ಫೇಮಸ್ ವರ್ಕ್ಸ್ ಅಂತ ನೋಡಿದರೆ, ಫೇಮಸ್ ಶಾರ್ಟ್ ಸ್ಟೋರಿ ಅಂತ ಹೇಳಿದರೆ ದ ನೆಕ್ಲೆಸ್ ಅಂತ ಬರೆದಿದ್ದಾರೆ, ಬೌಲ್ಡೆ ಸೂಫ್ ಅಂತ ಬರೆದಿದ್ದಾರೆ, ದ ಫಾಲ್ಸ್ ಜೆಮ್ಸ್ ಅನ್ನೋದು ಬರೆದಿದ್ದಾರೆ ಮತ್ತು 2 ಫ್ರೆಂಡ್ಸ್ ಅನ್ನುವಂಥದ್ದು ಫೇಮಸ್ ಶಾರ್ಟ್ ಸ್ಟೋರೀಸ್ ಆಗಿ ನೋಡ್ಬೋದು ನಾವು. ಮತ್ತು ಇವರು ತುಂಬ ಸಾಕಷ್ಟು ವರ್ಲ್ಡ್ ಲಿಟ್ರೇಚರ್ಗೆ ಕಾಂಟ್ರಿಬ್ಯೂಷನ್ನ ಕೊಟ್ಟಿದ್ದಾರೆ ಮತ್ತು ಇವರು ಇಡೀ ವರ್ಲ್ಡಲ್ಲಿ ತುಂಬ ಫೇಮಸ್ ಶಾರ್ಟ್ ಸ್ಟೋರಿ ರೈಟರ್ ಅಂತ ಹೆಸರನ್ನು ಪಡೆದಿದ್ದಾರೆ. ಏನು ಫಾಲ್ಸ್ ಜೆಮ್ಸ್ ಅನ್ನುವಂಥದ್ದು ಏನು ಸ್ಟೋರಿ ಇದೆ, ಇದು ಒಂದು ಒನ್ ಆಫ್ ದಿ ಪಾಪ್ಯುಲರ್ ಸ್ಟೋರಿ ಅಂತ ಹೇಳ್ಬೋದು. ಇದನ್ನು ಫಾಲ್ಸ್ ಜ್ಯುವೆಲ್ಸ್ ಅಂತಲೂ ಕರೀತಾರೆ. ಸೊ ಈ ಏನು ಸ್ಟೋರಿ ಇದೆ ತುಂಬ ರಿಯಲಿಸ್ಟಿಕ್ ಸ್ಟೈಲಲ್ಲಿ ಅವರು ಬರೆದಿದ್ದಾರೆ, ಒಂದು ಅನ್ಎಕ್ಸ್ಪೆಕ್ಟೆಡ್ ಎಂಡಿಂಗನ್ನು ಕೊಟ್ಟಿದ್ದಾರೆ ಈ ಸ್ಟೋರಿಗೆ. ಸೊ ಈ ಸ್ಟೋರಿಯಲ್ಲಿ ನಾವು ಮೇಜರ್ ಥೀಮ್ಸ್ ಆಗಿ ಅವರು ಲವ್, ಅಪಿಯರೆನ್ಸ್ ಮತ್ತು ಡಿಸೆಪ್ಷನ್, ಗ್ರೀಡ್, ಐರನಿ ಅನ್ನುವಂಥ ಕಾನ್ಸೆಪ್ಟ್ ಇದೆ ಮತ್ತು ಅನ್ಸರ್ಟನಿಟಿ ಆಫ್ ಟ್ರುತ್ ಅನ್ನೋದು ಇದೆ. ಸೊ ಕೆಲವೊಂದು ಸರಿ ನಮಗೆ ಕಣ್ಣಿಗೆ ಕಾಣುವಂಥದ್ದು ಎಲ್ಲನೂ ಸತ್ಯ ಆಗಿರಲ್ಲ, ಬೇರೆಯೇ ಇರುತ್ತೆ. ಅಂದರೆ ಕೆಲವೊಂದು ಸರಿ ನಮ್ಮ ಕಣ್ಗಳು ನಮಗೆ ಮೋಸ ಮಾಡುತ್ತೆ ಅನ್ನುವಂಥದ್ದು ಈ ಸ್ಟೋರಿ ಮೂಲಕ ಅವರು ನಮಗೆ ಒಂದು ಮೆಸೇಜನ್ನು ಇಲ್ಲಿ ಕೊಡ್ತಾ ಹೋಗ್ತಾರೆ ಅನ್ನೋದನ್ನು ನೋಡ್ಬೋದು. ಸ್ಟೋರಿ ಬಿಗಿನ್ ಆಗುತ್ತೆ. ಇಲ್ಲಿ ಒಬ್ಬ ಕ್ಯಾರೆಕ್ಟರ್ ಇದ್ದಾರೆ, ದ ಮೇನ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು, ಮಾನ್ಸಿಯೋರ್ ಲ್ಯಾಂಟ್ರಿನ್ ಅಂತ ಇರ್ತಾರೆ. ಸೊ ಹಿ ಹ್ಯಾಸ್ ಬೀನ್ ಮ್ಯಾರಿಡ್, ಓಕೆ, ಅವ್ರದ್ದು ಮದುವೆ ಆಗಿರುತ್ತೆ. ಓಕೆ, ಅವರು ಒಬ್ಬ ಹಾರ್ಡ್ ವರ್ಕಿಂಗ್ ಗೌರ್ಮೆಂಟ್ ಕ್ಲರ್ಕ್ ಆಗಿರ್ತಾರೆ. ಏನು ಲ್ಯಾಂಟ್ರಿನ್ ಇರ್ತಾರೆ, ಅವರು ಹಾರ್ಡ್ ವರ್ಕಿಂಗ್ ಗೌರ್ಮೆಂಟ್ ಕ್ಲರ್ಕ್ ಆಗಿರ್ತಾರೆ ಪ್ಯಾರಿಸಲ್ಲಿ. ಅವ್ರ ಸ್ಯಾಲ್ರಿ ತುಂಬ ಮಾಡೆಸ್ಟ್ ಇರುತ್ತೆ, ಏನು ಜಾಸ್ತಿ ಸ್ಯಾಲ್ರಿ ಏನಿರಲ್ಲ, ಮಾಡೆಸ್ಟ್ ಸ್ಯಾಲ್ರಿ ಇರುತ್ತೆ. ಓಕೆ, ಒಂದು ಬೇಸಿಕ್ ನೀಡ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳೋ ಅಷ್ಟು ಸ್ಯಾಲ್ರಿ ಅವರಿಗೆ ಸಿಗ್ತಾ ಇರುತ್ತೆ. ಅವರು ಒಬ್ಬ ಬ್ಯೂಟಿಫುಲ್ ಜೆಂಟಲ್ ಲವ್ವಿಂಗ್ ವುಮೆನ್ನ ಮದುವೆ ಆಗಿರ್ತಾರೆ. ಅವಳು ತುಂಬ ಕೈಂಡ್ನೆಸ್ ಇರ್ತಾಳೆ, ಸಿಂಪ್ಲಿಸಿಟಿ ಇರುತ್ತೆ ಮತ್ತು ಎಕ್ಸಲೆಂಟ್ ಹೌಸ್ ಕೀಪಿಂಗ್ ಇರುವಂಥ ಟ್ಯಾಲೆಂಟ್ ಇರುತ್ತೆ ಅವ್ರಿಗೆ. ಸೊ ಅವರು ಬಿಲೀವ್ ಮಾಡ್ತಾರೆ, ಏನು ಮಾನ್ಸಿಯೋರ್ ಲ್ಯಾಟಿನ್ ಅವ್ರು ಬಿಲೀವ್ ಮಾಡ್ತಾರೆ, ಅವ್ರದ್ದು ಪರ್ಫೆಕ್ಟ್ ಮ್ಯಾರೇಜ್ ಅಂತ ಅವರು ಫೀಲ್ ಮಾಡ್ತಾರೆ. ಮತ್ತು ಅವ್ರು ಅಂದ್ಕೊಳ್ತಾರೆ ಅವ್ರು ತುಂಬ ಅದೃಷ್ಟವಂತರು, ಯಾಕಂದರೆ ಅಂಥ ಒಂದು ಡಿವೋಟೆಡ್ ವೈಫ್ ಸಿಕ್ಕಿರೋದು ಅವರಿಗೆ ಅದೃಷ್ಟ ಅಂತ ಅವರು ಅಂದ್ಕೊಳ್ತಾ ಇರ್ತಾರೆ. ಆದರೆ ಅವ್ರ ವೈಫ್ ಹತ್ರ 2 ಹ್ಯಾಬಿಟ್ಸ್ ಇರುತ್ತೆ, ಅದು ಲ್ಯಾಟಿನ್ ಅವ್ರಿಗೆ ಇಷ್ಟ ಆಗ್ತಾ ಇರಲ್ಲ, ಮಾನ್ಸಿಯೋರ್ ಲ್ಯಾಟಿನ್ಗೆ ಅವರು ಇಷ್ಟಪಡ್ತಾ ಇರಲ್ಲ. ಏನು ಅಂತ ಹೇಳಿದರೆ ಅವರು ಒಂದು ಹ್ಯಾಬಿಟ್ ಏನು ಅಂತ ಹೇಳಿದರೆ ಅವರು ಥಿಯೇಟರ್ಗೆ ಭಾಳ ಹೋಗ್ತಾರೆ. ಓಕೆ, ಡ್ರಾಮಾಸು, ಥಿಯೇಟರ್ಸು, ಹೊರಗಡೆ ಭಾಳ ಅವರು ಹೋಗ್ತಾ ಇರ್ತಾರೆ. ಮತ್ತು ಅವರಿಗೆ ಜ್ಯುವೆಲ್ರಿ ಅಂದರೆ ತುಂಬ ಇಷ್ಟ ಇರುತ್ತೆ. ಓಕೆ, ಶಿ ಈಸ್ ಫಾಂಡ್ ಆಫ್ ಜ್ಯುವೆಲ್ರೀಸ್ ಅಂತ ಹೇಳ್ಬೋದು. ಮತ್ತು ಅವಳು ಎಕ್ಸ್ಪೆನ್ಸಿವ್ ಏನು ಜ್ಯುವೆಲ್ರೀಸ್ ಮತ್ತು ಆರ್ನಮೆಂಟ್ಸ್, ಬಂಗಾರ ತೊಗೊಳಕ್ಕಾಗಲ್ಲ, ಗೋಲ್ಡ್ ತೊಗೊಳಕ್ಕಾಗಲ್ಲ. ಅದಕ್ಕೋಸ್ಕರ ಏನು ಮಾಡ್ತಿರ್ತಾರೆ ಅವರು, ಸೊ ಶಿ ಬೈಯಿಂಗ್ ಆರ್ಟಿಫಿಷಿಯಲ್ ಜ್ಯುವೆಲ್ಸ್, ಇಮಿಟೇಷನ್ ಜ್ಯುವೆಲ್ಸ್ ಅಂತ ಏನು ಹೇಳ್ತೀವಿ, ಅದನ್ನು ಅವ್ರು ತೊಗೊತಿರ್ತಾರೆ. ಆ್ಯಂಡ್ ನೆಕ್ಲೆಸನ್ನು ಹಾಕ್ಕೊಳ್ಳೋದಾಗಿರಲಿ, ಬ್ರೇಸ್ಲೆಟು, ರಿಂಗ್ಸು, ಇಯರಿಂಗ್ಸ್ ಎಲ್ಲ ಆರ್ಟಿಫಿಷಿಯಲ್ ಸ್ಟೋನಿಂದ ಮಾಡಿರೋವಂಥದ್ದನ್ನು ಹಾಕ್ಕೊಳ್ತಾ ಇರ್ತಾರೆ. ಸಮ್ಟೈಮ್ ಲ್ಯಾಂಟಿನ್ ಏನು ಮಾಡ್ತಾರೆ, ಅವ್ರ ಹಸ್ಬೆಂಡು ನಗ್ತಾರೆ ಅವಳ ಮೇಲೆ, ಅವ್ರಿಗೆ ಅಂದರೆ ತಮಾಷೆ ಮಾಡ್ತಾ ಇರ್ತಾರೆ, ಫೇಕ್ ಜ್ಯುವೆಲ್ಸ್ನ ಯಾಕೆ ಹಾಕ್ಕೊಳ್ತೀಯಾ ಹಾಗೆ ಹೀಗೆ ಅಂತ. ಬಟ್ ಅವಳು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡೇ ಅವರು ಆ ಜ್ಯುವೆಲ್ಸನ್ನೇ ಖುಷಿಯಾಗಿ ಹಾಕ್ಕೊಳ್ತಾ ಇರ್ತಾರೆ. ಸೊ ಏನು ಅವರು ಖುಷಿಯಾಗಿ ಆರಾಮಾಗಿ ಇರ್ತಾರೆ. ಆದರೆ ಏನಾಗುತ್ತೆ ಅಂದರೆ ಇಷ್ಟರಲ್ಲೇ ಅವ್ರ ವೈಫ್ ಏನಾಗಿರ್ತಾರೆ, ಅವರು ಸಡನ್ ಡೆತ್ ಆಗುತ್ತೆ ಅನ್ನೋದು ನೋಡ್ಬೋದು. ವಿಂಟರ್ ಈವ್ನಿಂಗ್ ಆಗಿರುತ್ತೆ, ಅವರು ಥಿಯೇಟರಿಂದ ಮನೆಗೆ ಬರ್ತಾ ಇರ್ತಾರೆ. ಓಕೆ, ಅವ್ರಿಗೆ ಸಿವಿಯರ್ ಕೋಲ್ಡ್ ಆಗಿಬಿಡುತ್ತೆ. ಓಕೆ, ಸೊ ಇಲ್ನೆಸ್ ತುಂಬ ಜಾಸ್ತಿ ಆಗಿಬಿಡುತ್ತೆ. ಸೊ ಏನು ಲಂಗ್ ಪ್ರಾಬ್ಲಮ್ ಇರ್ಬೋದು ಅಥವಾ ಸಿವಿಯರ್ ಕೋಲ್ಡಿಂದ ಏನಾಗ್ಬಿಡುತ್ತೆ, ಅವರು ಸತ್ತೋಗ್ಬಿಡ್ತಾರೆ. ಸೊ ಶಿ ಡೈಸ್ ಅನ್ಎಕ್ಸ್ಪೆಕ್ಟೆಡ್ಲಿ. ಸೊ ಇವಾಗ ಅವರು ಡೆತ್ ಏನು ಮಾಡಿಬಿಡ್ತು, ಲ್ಯಾಟಿನ್ ಅವ್ರಿಗೆ ಹಾರ್ಟ್ ಬ್ರೋಕನ್ ಮಾಡಿಬಿಡ್ತು, ಅವರಿಗೆ ತುಂಬ ಬೇಸರ ಮಾಡಿಬಿಡ್ತು. ಅಂದರೆ ತುಂಬ ಸ್ಯಾಡ್ ಆಗ್ತಾರೆ ಅವರು. ಆ ದುಃಖದಿಂದ ಅವರು ಹೊರಗಡೆ ಬರೋದಕ್ಕೆ ಆಗ್ತಾ ಇರಲ್ಲ ಮತ್ತು ಅವರು ತುಂಬ ಮಿಸ್ ಮಾಡ್ಕೊಳ್ತಾ ಇರ್ತಾರೆ ಅವ್ರ ಹೆಂಡ್ತಿನ. ಅಂದರೆ ಅವ್ರಿಗೆ ಮ್ಯಾನೇಜ್ಮೆಂಟ್ ಮಾಡ್ಕೊಳೋಕ್ಕಾಗ್ತಾ ಇರಲ್ಲ, ಮನೆಯದೆಲ್ಲ ಮ್ಯಾನೇಜ್ಮೆಂಟ್ ಮಾಡ್ಕೊಳೋಕ್ಕಾಗ್ತಿಲ್ಲ ಮತ್ತು ಅವರು ಕೆಲಸದಲ್ಲಿ ಆಸಕ್ತಿನ ತೋರಿಸ್ತಾ ಇರಲ್ಲ. ಸೊ ಈ ರೀತಿ ಏನಾಗಿರುತ್ತೆ ಅಂತ ಹೇಳಿದರೆ ಅವರು ತುಂಬ ಡಿಪ್ರೆಷನಲ್ಲಿ ಹೋಗ್ಬಿಟ್ಟಿರ್ತಾರೆ. ಲೈಕ್ ಫೈನಾನ್ಷಿಯಲ್ ಡಿಫಿಕಲ್ಟೀಸ್ನ ಫೇಸ್ ಮಾಡ್ತಾ ಇರ್ತಾರೆ. ಅವ್ರ ಕಂಫರ್ಟಬಲ್ ಲೈಫ್ ಏನಿತ್ತು ಏನಾಗ್ಬಿಡುತ್ತೆ, ಅದು ಸೊ ಇಂಪಾಸಿಬಲ್ ಆಗಿಬಿಡುತ್ತೆ. ಜೀವನ ನಡೆಸೋದು ತುಂಬ ಕಷ್ಟ ಆಗಿಬಿಡುತ್ತೆ ಅವ್ರಿಗೆ. ಸ್ಯಾಲ್ರಿ ತುಂಬ ಕಮ್ಮಿ ಸಿಗ್ತಾ ಇರುತ್ತೆ ಮತ್ತು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡ್ತಾ ಇರ್ತಾರೆ ಅನ್ನೋದು ಇಲ್ಲಿ ನೋಡ್ಬೋದು.
ಸೊ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗ್ತಾ ಇರೋದನ್ನು ಬಿಲ್ಲನ್ನು ಪೇ ಮಾಡಬೇಕಾಗಿರುತ್ತೆ. ಸೊ ಇಂಥದ್ದೆಲ್ಲ ಸಮಸ್ಯೆ ಇರುತ್ತೆ ಅವರಿಗೆ. ಸೊ ಫೈನಲಿ ಲ್ಯಾಟಿನ್ ಏನು ಮಾಡ್ತಾರೆ ಅಂದರೆ ಡಿಸೈಡ್ ಮಾಡ್ತಾರೆ ಅವ್ರ ವೈಫ್ ಏನು ಇಮಿಟೇಷನ್ ಜ್ಯುವೆಲ್ರಿ ಇದೆ, ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಇದೆ, ಅದನ್ನು ಸೇಲ್ ಮಾಡಿದರೆ ಸ್ವಲ್ಪ ಹಣ ಬರ್ಬೋದಲ್ಲ ಅಂತ ಅವರು ಸೇಲ್ ಮಾಡೋದಕ್ಕೆ ಡಿಸೈಡ್ ಮಾಡ್ತಾರೆ. ಬಟ್ ಅವರು ಜ್ಯುವೆಲ್ರಿ ಶಾಪಿಗೆ ಹೋಗ್ತಾರೆ. ಅಲ್ಲಿ ಅದನ್ನು ಚೆನ್ನಾಗಿ ಎಕ್ಸಾಮಿನ್ ಮಾಡ್ತಾರೆ ನೆಕ್ಲೆಸನ್ನು. ಅದನ್ನು ಕಂಪ್ಲೀಟಾಗಿ ಅವರು ಸರ್ಪ್ರೈಸ್ ಆಗಿಬಿಡ್ತಾರೆ. ಯಾಕೆ ಅಂದರೆ ಏನು ಆ ನೆಕ್ಲೆಸ್ ಇದೆ ಅದರದ್ದು ವ್ಯಾಲ್ಯೂ ತುಂಬ ಹೈ ಇರುತ್ತೆ. ಅವರು ತುಂಬ ಜಾಸ್ತಿ ಹಣ ಕೊಡ್ತೀನಿ ಅಂತ ಇಲ್ಲಿ ಹೇಳಿದಾಗ ಲ್ಯಾಟಿನ್ಸ್ ಅವ್ರಿಗೆ ತುಂಬ ಸರ್ಪ್ರೈಸ್ ಆಗುತ್ತೆ. ಇದೇನು ಆರ್ಟಿಫಿಷಿಯಲ್ ಜ್ಯುವೆಲ್ಸ್ಗೆ ಇವರು ಇಷ್ಟೊಂದು ಹಣ ಕೊಡ್ತೀನಿ ಅಂತ ಹೇಳ್ತಿದ್ದಾರಲ್ಲ ಅಂತ ಅವ್ರು ಅಂದ್ಕೊಳ್ತಾರೆ. ಹಿ ಮೇ ಬಿ ಜೋಕಿಂಗ್, ಅವರು ಏನು ಆ ಜ್ಯುವೆಲ್ರಿ ಶಾಪಲ್ಲಿರೋರು ಜೋಕ್ ಮಾಡ್ತಾ ಇರ್ಬೋದು, ಅಥವಾ ಅವರಿಗೆ ಮಿಸ್ಟೇಕ್ ಅಥವಾ ತಪ್ಪು ತಿಳ್ಕೊಂಡಿದ್ದಾರೆ, ಅದನ್ನು ರಿಯಲ್ ಅಂದ್ಕೊಂಡಿದ್ದಾರೆ ಅಂದ್ಕೊಂಡು ಅವರು ಆ ಶಾಪನ್ನು ಬಿಟ್ಟು ಬೇರೆ ಶಾಪಿಗೆ ಹೋಗ್ತಾರೆ. ನೆಕ್ಸ್ಟ್ ಲ್ಯಾಟಿನ್ ಅವರು ಸೆಕೆಂಡ್ ಜ್ಯುವೆಲ್ರಿ ಶಾಪಿಗೆ ಹೋಗ್ತಾರೆ. ಅಲ್ಲಿ ಅವರು ಕನ್ಫರ್ಮ್ ಮಾಡ್ತಾರೆ ಈ ನೆಕ್ಲೆಸ್ ಏನಿದೆ ಇದು ಜೆನ್ವಿನ್, ಇದು ರಿಯಲ್ ಗೋಲ್ಡ್ ನೆಕ್ಲೆಸ್ ಆಗಿದೆ ಅಂತ ಅವರು ಹೇಳ್ತಾರೆ. ಮತ್ತು ಇದು ಎಕ್ಸ್ಟ್ರೀಮ್ಲಿ ತುಂಬ ವ್ಯಾಲ್ಯೂಬಲ್ ಅಂತ ಅವರು ಸಹ ಹೇಳ್ತಾರೆ. ಅವರು ರೆಕಗ್ನೈಸ್ ಮಾಡ್ತಾರೆ. ಸೊ ಅದೇನು ಈ ನೆಕ್ಲೆಸನ್ನು ಅವರೇ ಸೋಲ್ಡ್ ಮಾಡಿರ್ತಾರೆ ಅನ್ನೋದು ಹೇಳ್ತಾರೆ. ಅವರು ಗುರುತಿಸ್ತಾರೆ. ಓಕೆ, ಈ ನೆಕ್ಲೆಸ್ನ ನಾವು ನಮ್ಮ ಶಾಪಿಂದನೇ ಯಾರೋ ಪರ್ಚೇಸ್ ಮಾಡಿದ್ದಾರೆ, ಇದು ನಮ್ಮ ಅಂಗಡಿಯಿಂದನೇ ತಗೊಂಡಿರೋವಂತಹ ನೆಕ್ಲೆಸ್ ಅಂತ ಇಲ್ಲಿ ಅವರು ಕನ್ಫರ್ಮ್ ಮಾಡ್ತಾರೆ. ಸೊ ಇದನ್ನು ಕೇಳಿಬಿಟ್ಟು ಲ್ಯಾಟಿನ್ ಅವ್ರಿಗೆ ತುಂಬ ಶಾಕಿಂಗ್ ಅಂತ ಅನಿಸುತ್ತೆ. ಅವ್ರು ತುಂಬ ಆಶ್ಚರ್ಯ ಪಡ್ತಾರೆ. ಯಾಕೆಂದರೆ ಅವರು ಏನು ಮಾಡ್ತಾರೆ ಅಂದರೆ ಅವರಲ್ಲಿರೋ ಅವ್ರ ವೈಫಿನ ಎಲ್ಲ ಜ್ಯುವೆಲ್ರಿನ ತೊಗೊಂಡು ಹೋಗ್ತಾರೆ, ಡಿಫ್ರೆಂಟ್ ಜ್ಯುವೆಲ್ರೀಸ್ ಶಾಪಿಗೆ ತೊಗೊಂಡು ಹೋಗ್ತಾರೆ. ಸೊ ಎಲ್ಲ ಏನು ಗೋಲ್ಡ್ ಅಥವಾ ಜ್ಯುವೆಲ್ರಿ ಇದೆ ಅದೆಲ್ಲನೂ ರಿಯಲ್ ಅಂತ ಗೊತ್ತಾಗ್ತಾ ಹೋಗುತ್ತೆ. ಮತ್ತು ಅದಕ್ಕೆ ಜಾಸ್ತಿ ದುಡ್ಡನ್ನು ಆಫರ್ ಮಾಡ್ತಾ ಇರ್ತಾರೆ ಜ್ಯುವೆಲ್ರೀಸ್. ಸೊ ಅದು ಕಂಪ್ಲೀಟ್ ಅವ್ರು ಹೇಳ್ತಿದ್ದೆ ಎಲ್ಲ ಜ್ಯುವೆಲ್ರೀಸ್ ಸೇರಿಸ್ಬಿಟ್ಟು 100,000 ಫ್ರಾಂಕ್ಸ್ ಆಗುತ್ತೆ ಅಂತ ಇಲ್ಲಿ ಅವರಿಗೆ ಗೊತ್ತಾಗುತ್ತೆ. ಸೊ ಲ್ಯಾಟಿನ್ಗೆ ರಿಯಲೈಸ್ ಆಗ್ತಾ ಹೋಗುತ್ತೆ ಅವ್ರ ವೈಫು ಇಷ್ಟು ಜ್ಯುವೆಲ್ರಿನ ಪರ್ಚೇಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇವ್ರ ಸ್ಯಾಲ್ರಿ ಇರೋದೇ ಕಮ್ಮಿ. ಓಕೆ, ಅವ್ರ ಲ್ಯಾಟಿನ್ ಸ್ಯಾಲ್ರಿ ಇರೋದೇ ಕಮ್ಮಿ. ಅಷ್ಟು ಕಮ್ಮಿ ಸ್ಯಾಲ್ರಿಯಲ್ಲಿ ಇಷ್ಟೊಂದು ಜ್ಯುವೆಲ್ರೀಸ್ನ ಪರ್ಚೇಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅವರು ಅಂದ್ಕೊಳ್ತಾರೆ. ಸೊ ಅವರಿಗೆ ಒಂದು ಸತ್ಯನ ಅವರು ಡೌಟ್ಫುಲ್ಲಾಗಿ ಒಂದು ಸಸ್ಪೆನ್ಷನ್ನ ಇಲ್ಲಿ ತೋರಿಸ್ತಾರೆ. ಒಂದು ಪೇನ್ಫುಲ್ ಕನ್ಕ್ಲೂಷನ್ ಅವ್ರಿಗೆ ಬರ್ತಾರೆ. ಸೊ ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ ಅವ್ರ ಹೆಂಡತಿಗೆ ಏನು ಈ ಜ್ಯುವೆಲ್ಸ್ ಏನಿದ್ದಾರೆ ಬೇರೆ ಯಾರೋ ಕೊಟ್ಟಿದ್ದಾರೆ, ಸಮನ್ ಎಲ್ಸ್ ಮಸ್ಟ್ ಹ್ಯಾವ್ ಗಿವನ್ ಹರ್ ಅಂತ ಇಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಅವ್ರ ಹೆಂಡತಿಗೆ ಬೇರೆ ಯಾರೋ ಜ್ಯುವೆಲ್ರೀಸನ್ನ ಕೊಟ್ಟಿದ್ದಾರೆ. ಯಾಕಂದರೆ ಅವರು ಅಷ್ಟು ದುಡಿತಾ ಇರಲ್ಲ, ಅಷ್ಟು ಜ್ಯುವೆಲ್ರೀಸ್ ಪರ್ಚೇಸ್ ಮಾಡೋದಕ್ಕೆ ಅಷ್ಟು ಕಮ್ಮಿ ಹಣದಲ್ಲಿ ಸಾಧ್ಯ ಇಲ್ಲ. ಯಾಕಂದರೆ ಬೇರೆ ಯಾರೋ ಅವರಿಗೆ ಜ್ಯುವೆಲ್ರೀಸ್ನ ಕೊಡಿಸ್ತಾ ಇರಬಹುದು ಅಂತ ಇಲ್ಲಿ ಗೊತ್ತಾಗುತ್ತೆ. ಶಿ ಮೇ ಹ್ಯಾವ್ ವೆಲ್ತಿ ಅಡ್ಮೈರರ್ಸ್ ಮತ್ತು ಸೀಕ್ರೆಟ್ ರಿಲೇಷನ್ಶಿಪ್ಪಲ್ಲಿ ಇರಬಹುದು ಅವ್ರ ಹೆಂಡತಿ ಅಂತ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಅವರು ಅಂದ್ಕೊಳ್ತಾರೆ ಅವ್ರ ಹೆಂಡ್ತಿನ ಅವರು ಎಷ್ಟು ನಂಬ್ತಾ ಇದ್ರು, ಎಷ್ಟು ಲಾಯಲ್ ಅಂತ ಅಂದ್ಕೊಂಡಿದ್ರು, ಮತ್ತು ಅವ್ರ ಲೈಫಲ್ಲಿ ಬಂದಿರೋದ್ರು ಅದೃಷ್ಟ ಅಂತ ಅಂದ್ಕೊಂಡಿದ್ರು. ಆದರೆ ಈ ಸತ್ಯನ ಗೊತ್ತಾದ ಮೇಲೆ ಅವರಿಗೆ ತುಂಬ ಕಂಪ್ಲೀಟ್ಲಿ ಶಾಕ್ ಆಗಿಬಿಡ್ತಾರೆ ಅವರು. ಸೊ ಈ ವಿಷಯ ಗೊತ್ತಾದಮೇಲೆ ಅವರು ಕಂಪ್ಲೀಟ್ಲಿ ಡಿಸ್ಟರ್ಬ್ ಆಗಿಬಿಟ್ಟಿರ್ತಾರೆ. ಸೊ ಇದು ಅವರಿಗೆ ಕಂಪ್ಲೀಟ್ ನಿಜ ಏನು ಅಂತ ಗೊತ್ತಿಲ್ಲ. ಓಕೆ, ಸೊ ಇವಾಗ ಕೇಳಬೇಕು ಅಂತ ಹೇಳಿದ್ರೆ ಅವ್ರ ವೈಫು ಸಹ ಜೀವಂತ ಇಲ್ಲ. ಸೊ ಇದು ತುಂಬ ಅವರಿಗೆ ಏನಂತ ಹೇಳಿದರೆ ಒಂದು ಕನ್ಫ್ಯೂಷನ್ನಲ್ಲಿ ಆಗಿಬಿಟ್ಟಿರುತ್ತೆ. ಮತ್ತು ಇದು ಈ ಸತ್ಯನ ಅವರಿಗೆ ಒಪ್ಕೊಳ್ಳೋದಕ್ಕೆ ಆಗ್ತಾ ಇರಲ್ಲ ಅನ್ನೋದು ನೋಡ್ಬೋದು. ಓಕೆ, ನೆಕ್ಸ್ಟ್ ಲ್ಯಾಟಿನ್ ಏನು ಮಾಡ್ತಾರೆ ಅಂದರೆ ಹೊಸ ಲೈಫನ್ನು ಬಿಗಿನ್ ಮಾಡ್ತಾರೆ. ಓಕೆ, ಏನು ಮಾಡ್ತಾರೆ ಅಂತ ಹೇಳಿದರೆ ಅವ್ರ ವೈಫ್ ಜ್ಯುವೆಲ್ರೀಸ್ ಏನಿತ್ತು ಅದನ್ನೆಲ್ಲ ಅದನ್ನ ಸೆಲ್ ಮಾಡಿಬಿಟ್ಟು ಅವರು ರಿಚ್ ಆಗಿಬಿಡ್ತಾರೆ. ಓವರ್ ನೈಟ್ ಏನಾಗ್ಬಿಡ್ತಾರೆ, ಅವರು ರಿಚ್ ಪರ್ಸನ್ ಆಗಿಬಿಡ್ತಾರೆ. ನೆಕ್ಸ್ಟ್ ಅವರು ರಿಸೈನ್ ಮಾಡ್ತಾರೆ. ಗೌರ್ಮೆಂಟ್ ಜಾಬ್ ಏನು ಮಾಡ್ತಿರ್ತಾರೆ ಅದನ್ನು ರಿಸೈನ್ ಮಾಡಿ ಒಂದು ಲಕ್ಸುರಿಯಸ್ ಲೈಫನ್ನು ಲೀಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದುಡ್ಡನ್ನು ಸ್ಪೆಂಡ್ ಮಾಡ್ತಾ ಇರ್ತಾರೆ. ಫೈನ್ ಫುಡ್, ಒಳ್ಳೆಯ ಊಟಕ್ಕೆ ಸ್ಪೆಂಡ್ ಮಾಡ್ತಾರೆ, ಮತ್ತು ಎಕ್ಸ್ಪೆನ್ಸಿವ್ ಕ್ಲಾತ್ಸ್ ತೊಗೊಳ್ತಾರೆ, ಮತ್ತು ಎಂಟರ್ಟೈನ್ಮೆಂಟ್ ಇದರಲ್ಲೆಲ್ಲ ಅವರು ಇನ್ವಾಲ್ವ್ ಆಗ್ತಾ ಹೋಗ್ತಾರೆ ಅನ್ನೋದನ್ನು ನೋಡ್ಬೋದು. ಸೊ ನೆಕ್ಸ್ಟ್ ಏನು ಮಾಡ್ತಾರೆ, ಇವೆಂಚುಲಿ ಅವ್ರು ಏನು ಮಾಡ್ತಾರೆ, ಹಿ ರೀಮ್ಯಾರೀಸ್, ಅವರು ಮತ್ತೊಂದು ಸರಿ ಮದುವೆ ಆಗ್ತಾರೆ. ಅವ್ರ ಸೆಕೆಂಡ್ ವೈಫ್ ಏನಿರ್ತಾರೆ ಅವರು ಸ್ವಲ್ಪ ಡಿಫಿಕಲ್ಟ್ ಟೆಂಪರಮೆಂಟ್ ಇರುತ್ತೆ. ಓಕೆ, ಲೈಕ್ ಶಾರ್ಟ್ ಟೆಂಪರ್ಡ್ ಅಂತ ಹೇಳ್ಬೋದು, ತುಂಬ ಸಿಟ್ ಮಾಡ್ತಾ ಇರ್ತಾರಂತ. ಅವ್ರ ಲೈಫ್ ಅವ್ರಿಗೆ ಮದುವೆ ಆದಮೇಲೆ ಅನ್ಹ್ಯಾಪಿ ಆಗಿಬಿಡುತ್ತೆ. ಅವ್ರ ಲೈಫೇ ತುಂಬ ಕಷ್ಟ ಆಗಿಬಿಡುತ್ತೆ ಅವ್ರಿಗೆ. ನೆಕ್ಸ್ಟು ಈ ಸ್ಟೋರಿ ಏನಾಗುತ್ತೆ, ಎಂಡ್ ಆಗುತ್ತೆ, ಒಂದು ಐರಾನಿಕ್ ಟ್ವಿಸ್ಟಿಂದ ಎಂಡ್ ಆಗುತ್ತೆ. ಆಲ್ದೋ ಲ್ಯಾಟಿನ್ ಅವರು ವೆಲ್ತನ್ನ ಗೇನ್ ಮಾಡಿದ್ದಾರೆ, ಅವ್ರ ವೈಫ್ ಜ್ಯುವೆಲ್ರೀಸ್ನೆಲ್ಲ ಸೇಲ್ ಮಾಡಿ ಅವ್ರು ತುಂಬ ರಿಚ್ ಆಗಿಬಿಟ್ಟಿದ್ದಾರೆ. ಆದರೆ ಅವ್ರ ಲೈಫಲ್ಲಿ ಹ್ಯಾಪಿನೆಸ್ ಇಲ್ಲ, ಅಫೆಕ್ಷನ್ ಇಲ್ಲ. ಸೊ ಒನ್ಸ್ ಹಿ ಹ್ಯಾಸ್ ಎಂಜಾಯ್ಡ್, ಮೊದಲು ಯಾವ ರೀತಿ ಅವ್ರ ಲೈಫು ನೆಮ್ಮದಿ ಇತ್ತು, ಎಂಜಾಯ್ಮೆಂಟ್ ಇತ್ತು, ಖುಷಿ ಇತ್ತು ಸ್ವಲ್ಪ. ಆದರೆ ಇವಾಗ ವೆಲ್ತ್ ಎಲ್ಲ ಇದೆ, ಆದರೆ ಅವ್ರ ಹತ್ರ ಹ್ಯಾಪಿನೆಸ್ ಇಲ್ಲ, ಅಫೆಕ್ಷನ್ ಇಲ್ಲ, ಮತ್ತು ಎಂಜಾಯ್ಮೆಂಟ್ ಇಲ್ಲ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ.
ಸೊ ಏನಿದೆ ಈ ಸ್ಟೋರಿ ಏನಿದೆ, ಫಾಲ್ಸ್ ಜೇಮ್ಸ್ ಅನ್ನೋದು ಒಂದು ಮಾಸ್ಟರ್ಲಿ ರಿಟರ್ನ್ ಶಾರ್ಟ್ ಸ್ಟೋರಿ ಅಂತ ಹೇಳ್ಬೋದು. ತುಂಬ ಇಂಟ್ರೆಸ್ಟಿಂಗ್ ಆಗಿ ತುಂಬ ಚೆನ್ನಾಗಿ ಅವರು ಸ್ಟೋರಿನ ಬರೆದಿದ್ದಾರೆ. ಇಲ್ಲಿ ಹೇಳ್ತಾರೆ ಡಿಫ್ರೆನ್ಸಸ್ನ ನಮಗೆ ರೀಡರ್ಸ್ಗೆ ತೋರಿಸ್ತಾ ಹೋಗ್ತಾರೆ. ಅಪಿಯರೆನ್ಸ್ ಮತ್ತು ರಿಯಾಲಿಟಿ, ನಮಗೆ ಕಣ್ಣಿಗೆ ಕಾಣುವಂಥದ್ದೆಲ್ಲನೂ ಸತ್ಯ ಇರಲ್ಲ ಅಂತ ಇಲ್ಲಿ ನಮಗೆ ಹೇಳ್ತಾರೆ. ಅಂದರೆ ಕೆಲವೊಂದು ಸರಿ ನಮ್ಮ ಕಣ್ಗಳು ನಮ್ಮನ್ನೇ ಮೋಸ ಮಾಡುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಮತ್ತು ಇಲ್ಲಿ ತುಂಬ ಐರನಿಂದ ತೋರಿಸ್ತಾ ಹೋಗ್ತಾರೆ. ಸೊ ಇಲ್ಲಿ ಏನು ಕ್ಯಾರೆಕ್ಟರ್ ಏನಿದೆ, ಲ್ಯಾಟಿನ್ ಅನ್ನುವಂಥ ಕ್ಯಾರೆಕ್ಟರ್ ಏನಿದೆ, ಅವರು ಜ್ಯುವೆಲ್ಸ್ ಎಲ್ಲ ಫೇಕ್ ಅಂತ ಅಂದ್ಕೊಂಡಿದ್ರು. ಆದರೆ ಅವರು ವೈಫ್ ಸತ್ತು ಹೋದ್ಮೇಲೆ ಅದು ಜೆನ್ವಿನ್ ಅಂತ ಗೊತ್ತಾಗುತ್ತೆ. ಮತ್ತು ಇಲ್ಲಿ ಅವ್ರ ಹಸ್ಬೆಂಡ್ ನಂಬಿಕೆ ಏನಿತ್ತು ಅವ್ರ ಹೆಂಡತಿ ಬಗ್ಗೆ, ಅದು ಸುಳ್ಳಾಗ್ತಾ ಹೋಗುತ್ತೆ. ಅವ್ರ ವೈಫ್ ಏನಾಗ್ತಾಳೆ, ಡಿಸ್ಹಾನೆಸ್ಟ್ ಆಗ್ತಾಳೆ, ಡಿಸ್ಲಾಯಲ್ ಆಗ್ತಾಳೆ. ಮತ್ತು ಅದೆಲ್ಲ ಅವರಿಗೆ ತುಂಬ ಶಾಕಿಂಗ್ ಅಂತ ಅನಿಸ್ತಾ ಹೋಗುತ್ತೆ. ಸೊ ಇಲ್ಲಿ ಫಾಲ್ಸ್ ಜೇಮ್ಸ್ ಅನ್ನೋದು ಇಲ್ಲಿ ತುಂಬ ಚೆನ್ನಾಗಿ ಅವರು ತೋರಿಸಿದ್ದಾರೆ. ಅಂದರೆ ಏನು ಕಣ್ಣಿಗೆ ಕಾಣಿಸುತ್ತೆ ಅದು ನಿಜ ಇರಲ್ಲ ಅಂತ ಅವ್ರು ಏನು ಅಂದ್ಕೊಂಡಿರ್ತಾರೆ ಅದು ಕೆಲವೊಂದು ಸರಿ ಸುಳ್ಳಾಗುತ್ತೆ ಅನ್ನೋದು ಈ ಸ್ಟೋರಿ ಮೂಲಕ ಹೇಳ್ಬೋದು. ನೆಕ್ಸ್ಟು ಈ ಸ್ಟೋರಿ ಏನು ಮಾಡುತ್ತೆ ಅಂದರೆ ಒಂದು ರೀಡರ್ಸ್ಗೆ ಕ್ವಶನಿಂಗ್ ಮಾಡೋ ರೀತಿ ಮಾಡುತ್ತೆ. ಇಲ್ಲಿ ಅಪಿಯರೆನ್ಸ್ ಕ್ಯಾನ್ ಎವರ್ ಬಿ ಟ್ರಸ್ಟೆಡ್, ನಮಗೆ ಕಣ್ಣಿಗೆ ಕಾಣುವಂಥದ್ದು ಪ್ರತಿಯೊಂದೂ ನಾವು ನಂಬೋದು ಸರಿನಾ ಅಂತ ಇಲ್ಲಿ ನಮಗೆ ಕ್ವಶನ್ ಬರ್ತಾ ಹೋಗುತ್ತೆ. ಸೊ ವೆದರ್ ಟ್ರುತ್ ಈಸ್ ಎವರ್ ನೋನ್, ಅಂದರೆ ಸತ್ಯನ ತಿಳ್ಕೊಳ್ಬೇಕು ಅನ್ನೋದು ಅಷ್ಟು ಈಸಿ ಇರಲ್ಲ. ಕೆಲವೊಂದು ಸರಿ ನಮ್ಮ ಕಣ್ಣುಗಳು ನಮಗೆ ಮೋಸ ಮಾಡುತ್ತೆ ಅನ್ನೋದು ಈ ಸ್ಟೋರಿ ಮೂಲಕ ನಾವು ನೋಡ್ತಾ ಹೋಗ್ಬೋದು. ಸೊ ಈ ಸ್ಟೋರಿಯಲ್ಲಿ ಮೇಜರ್ ಥೀಮ್ಸನ್ನು ನೋಡಿದ್ರೆ ನಾವು ಇಲ್ಲಿ ಅಪಿಯರೆನ್ಸ್ ವರ್ಸಸ್ ರಿಯಾಲಿಟಿ ನೋಡ್ಬೋದು, ಐರನಿ ಆ್ಯಂಡ್ ಸರ್ಪ್ರೈಸ್ ಇದೆ, ಲವ್ ಆ್ಯಂಡ್ ಟ್ರಸ್ಟ್ ಇದೆ, ಡಿಸೆಪ್ಷನ್ ಆ್ಯಂಡ್ ಹಿಡನ್ ಟ್ರುತ್ ಅನ್ನೋದಿದೆ. ನೆಕ್ಸ್ಟು ವೆಲ್ತ್ ಆ್ಯಂಡ್ ಮೆಟೀರಿಯಲಿಸಮ್, ಹ್ಯೂಮನ್ ಗ್ರೀಡ್ ಅನ್ನೋದಿದೆ, ದ ಅನ್ಸರ್ಟನಿಟಿ ಆಫ್ ಟ್ರುತ್ ಅನ್ನೋದಿದೆ, ದ ಕಾಂಟ್ರಾಕ್ಟ್ಸ್ ಬಿಟ್ವೀನ್ ಹ್ಯಾಪಿನೆಸ್ ಆ್ಯಂಡ್ ವೆಲ್ತ್ ಅನ್ನುವಂಥದ್ದು ಮೇಜರ್ ಥೀಮ್ಸ್ ಆಗಿ ಈ ಸ್ಟೋರಿಯಲ್ಲಿ ನಾವು ನೋಡ್ಬೋದು.